ವೀಕ್ಷಕರೇ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಡಿಕೆ ಕೃಷಿಯೇ ಜನರ ಆಧಾರ. ಕಾರ್ಮಿಕರ ಕೊರತೆಯಿಂದ ಅಡಿಕೆ ಸುಲಿಯುವಲ್ಲಿ ತೊಂದರೆ ಎದುರಾಗುತ್ತಿದ್ದ ಸಂದರ್ಭದಲ್ಲಿ ಪುತ್ತೂರು ತಾಲೂಕಿನ ಕಾಂಚನ ನಡಪ ನಿವಾಸಿ ಯಲ್ಲಣ್ಣಗೌಡ ಎಂಬುವರು ಆಧುನಿಕ ಯಂತ್ರದ ಮೂಲಕ ಅಡಿಕೆ ಸುಲಿಯುವ ಸೇವೆಯನ್ನು ಪ್ರಾರಂಭಿಸಿ ರೈತರಿಗೆ ನೆರವಾಗುತ್ತಿದ್ದಾರೆ. ದಿನಕ್ಕೆ 5 ಕ್ವಿಂಟಲ್ವರೆಗೆ ಅಡಿಕೆ ಸುಲಿಯುವುದು, ಕಸ ಸಿಪ್ಪೆ ಬೇರ್ಪಡಿಸಿ ಮಾರುಕಟ್ಟೆಗೆ ಸಿದ್ಧವಾಗುವಂತೆ ಪ್ಯಾಕ್ ಮಾಡಿಕೊಡುತ್ತಾರೆ. ಪ್ರತಿ ಕಿಲೋಗೆ ಅಡಿಕೆಗೆ ಕೇವಲ 15 ರೂಪಾಯಿ ಶುಲ್ಕವನ್ನು ಅವರು ಪಡೆಯುತ್ತಾರೆ. ರೈತರು ಇವರಿಗೆ ಸಂಪರ್ಕ ಮಾಡಬೇಕಾದ್ರೆ ಅವರ ಮೊಬೈಲ್ ಸಂಖ್ಯೆಯನ್ನು ನಾವು ಇದೇ ವಿಡಿಯೋದ ಮೂಲಕ ನೀಡುತ್ತೇವೆ. ನೀವು ಅವರಿಗೆ ಸಂಪರ್ಕ ಮಾಡಬಹುದು. ನಿಮ್ಮ ಮನೆಗೆ ಬಂದು ಅಡಿಕೆ ಸುಲಿಯುವ ಸೇವೆ ಪಡೆಯಬಹುದು. ಅಕ್ಕಿಗಳು ಯಾವುದೂ ಬರೋದಿಲ್ಲ ಅದರಲ್ಲಿ. ಮತ್ತು ಎಲ್ಲ ಇದಾಗಿ ಕರಿಗೋಟು ಪಟರ ಎಲ್ಲ ಸಪರೇಟ್ ಮಾಡಿ ಕ್ಲೀನ್ ಮಾಡಿ ಕೊಡ್ತೀವಿ. ಥರ ಇರ್ತದೆ. ಮತ್ತು ಅದರಲ್ಲಿ ಬರುವಂಥ ಜುಟ್ಟುಗಳ ಬರ್ತದೆ. ಆ ಜುಟ್ಟನ್ನು ಇನ್ನೊಂದು ಮಿಷಿನ್ ಇರುತ್ತೆ. ಆ ಮಿಷಿನಲ್ಲಿ ಕ್ಲೀನ್ ಮಾಡಿ ಎಲ್ಲ ಕ್ಲಿಯರ್ ಆಗಿ ಮಾಡಿಕೊಡ್ತೇವೆ. ಮನೆಯವರಿಗೆ ಯಾವುದೇ ಕೆಲಸ ಸಿಗಲ್ಲ, ಸೀದಾ ಮಾರ್ಕೆಟ್ಗೆ ಹೋಗುವಾಗೆ ನಾವು ಕ್ಲೀನಾಗಿ ರೆಡಿ ಮಾಡಿ ಕೊಡ್ತೀವಿ. ಮಿಷಿನಲ್ಲಿ ನಾವು ಸುಲಿಯುವಾಗ ಗಂಟೆಗೆ 60ರಿಂದ 70 kg ಲೆಕ್ಕಾಚಾರ. ನಾವು ದಿನ ಬೆಳಿಗ್ಗೆ 9 ಗಂಟೆ ಶುರು ಮಾಡಿದರೆ ಸಾಯಂಕಾಲ 5 ಗಂಟೆ ಆಗುವಾಗ 5-5.5 ಕ್ವಿಂಟಲ್ ಅಡಿಕೆ ಬರ್ತದೆ. ಒಳ್ಳೆ ಅಡಿಕೆ ಇದ್ದರೆ. ಸ್ವಲ್ಪ ಕ್ವಾಲಿಟಿ ಕಮ್ಮಿ ಇದ್ದರೆ, ಅಂದರೆ ಈ ಕೊಳುತಿದ್ದ ಅಡಿಕೆ ಎಲ್ಲ ಬಂದರೆ 3.5-4 ಕ್ವಿಂಟಲ್ ಬರ್ತದೆ. ಮತ್ತು ಇದ್ರದ್ದು ಕಾಯಿ ರೋಗದ ಬಿದ್ದಿದ್ದು ಇದು ಕಾಯಿ ಅಡಿಕೆ ಎಲ್ಲ ಇರ್ತಲ್ಲ, ಅದನ್ನು ಕೂಡ ಚೆನ್ನಾಗಿ ಸುಲಿದುಕೊಳ್ಳಿ. ಡ್ಯಾಮೇಜ್ ಅಂತ ಬರೋದಿಲ್ಲ ಅಡಿಕೆಯಲ್ಲಿ. ಡ್ಯಾಮೇಜ್ ಬರೋದು ಏನು ಗೊತ್ತಾ, ಯಾವುದೇ ಅಡಿಕೆಯನ್ನು ನಾವು ಒಣಗಿಸುವಾಗ ಪ್ರತಿ ವಾರನೂ ಅದನ್ನು ಆ ಕಡೆ ಈ ಕಡೆ ಮಾಡಿ ಮಡಚಿ ಹಾಕಿದರೆ ಅದು ಚೆನ್ನಾಗಿದ್ದಾಗುತ್ತದೆ. ಕೈಯಾಡಿಸಿ ಇದು ರಾಶಿ ಮಾಡಿ ಮತ್ತೆ ಬಿಡಿಸಿದರೆ ಅದರಲ್ಲಿ ಪಟರ ಚುಪ್ಪುಗೂಟು ಬರದಿದ್ರೆ ಅಡಿಕೆ ಚೆನ್ನಾಗಿ ಬರ್ತದೆ. ಒಟ್ಟು ಅಡಿಕೆ ಏನು ಗೊತ್ತಾ, ಕೈಯಲ್ಲಿ ಎತ್ತಿ ಅಳಗಾಡಿಸುವಾಗ ಗಡಗಡ ಅಂತ ಅಳಗಾಡ್ತಾ ಇದ್ರೆ ನೀಟಾಗಿ ಬರ್ತದೆ. ಒಂದು ಚುಕ್ಕಿನೂ ಬೀಳಲ್ಲ. ಅದು ಸಿಪ್ಪೆಯಿಂದ ಬಿಟ್ಟಿಲ್ಲ ಅಂದರೆ ಎಲ್ಲಾದರೂ 100ರಲ್ಲಿ 1-2-3 ಅಡಿಕೆಗೆ ಚುಕ್ಕಿ ಬೀಳ್ಬೋದು ಅಷ್ಟೇ. ಮ್ಯಾನುವಲ್ ಸುಲಿಯೋದಕ್ಕೂ ಇದಕ್ಕೂ ವ್ಯತ್ಯಾಸ ಅಂದರೆ, ಮ್ಯಾನುವಲ್ ಸುಲಿಯೋದಕ್ಕಿಂತ 2 ರೂಪಾಯಿ ದರ ಕಮ್ಮಿಯಲ್ಲಿ ಸುಲಿದು ಕೊಡ್ತೇವೆ ನಾವು. ಕಸನಲ್ಲಿ ಬಿಟ್ಟು ಹೋಗಿ ಎಲ್ಲ ಕ್ಲೀನ್ ಮಾಡಿ ಎಲ್ಲಿ ಹಾಕಬೇಕು ಅಲ್ಲಿ ಹಾಕಿಬಿಟ್ಟು ಹೋಗ್ತೀವಿ. ಅದು ಪ್ರತಿದಿನವೂ ಅಡಿಕೆ ಎಷ್ಟಾಗಿದೆ ಅವತ್ತಿದವತ್ತು ತೂಕ ಮಾಡಿ ಪ್ಯಾಕ್ ಮಾಡಿಟ್ಟು ಹೋಗ್ತೇವೆ ನಾವು. ಎಲ್ಲಿ ಒಳಗಡೆ ಅಂದರೆ ಒಳಗಡೆ, ಹೊರಗಡೆ ಎಲ್ಲಿ ಹೇಳಿದರೆ ಅಲ್ಲಿ ಪ್ಯಾಕ್ ಮಾಡಿಟ್ಟು ಹೋಗ್ತೀವಿ. ಇನ್ನೂ ಒಳ್ಳೆ ಕ್ವಾಲಿಟಿ ಬೇಕಾದ್ರೆ ನಿಮ್ಮ ಕಡೆಯಿಂದ ಜನ ಮಾಡಿ ವಾಪಸ್ ಇದು ಬೇಕಾದ್ರೆ ಮಾಡ್ಬೋದು. ನಮಗೆ ಎಷ್ಟಾಗುತ್ತೆ ಅಷ್ಟು ಕ್ವಾಲಿಟಿ ಮಾಡಿಕೊಳ್ತೇವೆ. ಮಿನಿಮಮ್ ಅಂದರೆ ಈಗ ಒಂದು 10-20 ಕಿಲೋಮೀಟ್ರು 30 ಕಿಲೋಮೀಟ್ರ್ ಒಳಗಡೆ ಬರ್ತೇವೆ ನಾವು. ಬರೋದ್ರೆ ಮಿನಿಮಮ್ ಅಂದರೆ 2 ದಿವಸದ ಅಡಿಕೆ ಅಂದರೆ 8ರಿಂದ 10 ಕ್ವಿಂಟಲ್ ಅಡಿಕೆ ಸಿಗಲೇಬೇಕು ನಮಗೆ. ಅದಕ್ಕಿಂತ ಕಮ್ಮಿ ಬಂದರೆ ನಮಗೆ ವರ್ಕೌಟ್ ಆಗೋದಿಲ್ಲ. ಮತ್ತು ಟ್ರಾನ್ಸ್ಪೋರ್ಟ್ ಎಲ್ಲ ನಾವೇ ಮಾಡೋದು. ಅದಕ್ಕಿಂತ ಏನು ಬೇರೆ ಗಾಡಿ ಬಾಡಿಗೆ ಹಾಗೇನು ಹಾಕೋದಿಲ್ಲ. ಒಂದಿನದ ಅಡಿಕೆ ಅಂತಂದರೆ ಕೆಲವು ಹತ್ತಿರದ ಪಾರ್ಟಿಗೆ ಮಾತ್ರ ಹೋಗ್ತೀವಿ. ಅವರಿಗೆ ಗಾಡಿ ಬಾಡಿಗೆನೂ KG ಲೆಕ್ಕದಲ್ಲೇ ಸುಲಿತೀವಿ. ಎಲ್ಲ ಕ್ಲೀನ್ ಮಾಡಿ ಕೊಡೋದಾದರೆ 15 ರೂಪಾಯಿ ಹಾಕ್ತೇವೆ. ಮಾಮೂಲು ಮ್ಯಾನುವಲ್ ಸುಲಿದಾರ ಇದರಲ್ಲಿ ಹಾಕ್ತೀವಿ. ಆದರೆ ಎಲ್ಲ ಕ್ಲೀನ್ ಮಾಡಿ ಕೊಡ್ತೇವೆ. ಮಾರ್ಕೆಟ್ಗೆ ಹೋಗೋಕ್ಕೆ ಮಾಡಿಕೊಡ್ತೀವಿ. ನಂಬರ್ ಕೊಟ್ಟಿರ್ತೀವಿ, ಆ ನಂಬರಿಗೆ ಫೋನ್ ಮಾಡಿ ಟೈಮಲ್ಲಿ ಮಾಡ್ಬೋದು. ಹೆಚ್ಚಾಗಿ ಸಾಯಂಕಾಲ 5 ಗಂಟೆಯಿಂದ ಫೋನ್ ಮಾಡಿದರೆ ಬೆಳಿಗ್ಗೆ 8:30-9 ಗಂಟೆ ತನಕ ಫೋನ್ ಎತ್ತೀವಿ. ಮತ್ತು ಮಿಷಿನ್ ಕೆಲಸ ಮಾಡೋ ಟೈಮಲ್ಲಿ ಫೋನು ಫ್ರೀ ಗೊತ್ತಾದರೆ ಮಾತ್ರ ಫೋನ್ ಎತ್ತೀವಿ, ಇಲ್ಲಾಂದರೆ ಫೋನ್ ಎತ್ತಲ್ಲ. ಜೊತೆಯಲ್ಲಿ ತಂದು ಇಲ್ಲಿ ಹಾಕಿದರೆ ಅದರಲ್ಲಿರುವ ಕಸಗಳೆಲ್ಲ ಇಲ್ಲಿ ಕೆಳಗೆ ಬೀಳ್ತದೆ. ಉಳ್ಳ ಕರೆಕ್ಟಾಗಿರುವ ಅಡಿಕೆಯೆಲ್ಲ ಇಲ್ಲಿ ಹೋಗ್ತದೆ. ಒಳಗೆ ಹೋಗಿ ಇಲ್ಲಿ 2 ಬೆಲ್ಟ್ ಇದೆ. ಆ ಬೆಲ್ಟಲ್ಲಿ ಮುಂದೆ ಹೋಗಿ ಅಲ್ಲಿ ಸುಳಿತದೆ. ಅಡಿಕೆ ಯಾವಾಗಲೂ ಈ ರೀತಿ ಸೌಂಡ್ ಬರಬೇಕು. ಸೌಂಡ್ ಬಂದರೆ ಕ್ಲೀನಾಗಿ ಬರ್ತದೆ. ಯಾವುದೇ ತೊಂದರೆ ಇಲ್ಲ. ಅಡಿಕೆ ಯಾವುದೇ ಚುಕ್ಕಿನೂ ಬೀಳಲ್ಲ. ಈ ಸುಳಿದ ಅಡಿಕೆ ಇಲ್ಲಿಂದ ಬರ್ತದೆ ಹೊರಗಡೆ. ಇಲ್ಲಿ ಸುಳಿದು ಬಂದ ಮೇಲೆ ಈ ಮಿಷಿನಿಗೆ ಬರ್ತದೆ. ಇದರಲ್ಲಿ ಸ್ವಲ್ಪ ಸಿಪ್ಪೆನಾದರೂ ಉಳಿದಿದ್ರೆ ಅದೆಲ್ಲ ಈ ಮಿಷಿನಲ್ಲಿ ಹೋಗುತ್ತೆ. ಈ ಅರ್ಧ ಸುಳಿದಾದ ಈ ಥರ ಸಿಪ್ಪೆಯನ್ನೆಲ್ಲ ಈ ಮಿಷಿನ್ ಹೊರಗಾಗ್ತದೆ. ಇದು ಹೊರಗಾಕಿ ಇಲ್ಲಿ ಬಂದ ಇಷ್ಟಕ್ಕೆ ಈ ರೀತಿ ಬರುತ್ತೆ ಅಡಿಕೆ. ಇಷ್ಟು ಕ್ಲೀನಾಗಿರುತ್ತೆ ಅಡಿಕೆ. ಮತ್ತು ಅದರಲ್ಲಿ ಬರುವ ಈ ಥರ ಬರುವಂಥ ಈ ಜುಟ್ಟುಗಳಿರ್ತಾವಲ್ಲ, ಈ ಜುಟ್ಟುಗಳನ್ನು ಇನ್ನೊಂದು ಮಿಷಿನ್ ಇದೆ. ಈ ಮಿಷಿನ್ಗೆ ಹಾಕಿ ಇದರಲ್ಲಿ ತಿರುಗಿದೆ. ಇದು ಗ್ರೈಂಡರ್ ಟೈಪ್ ಮಿಷಿನ್ ನೋಡಿ. ಏನು ಇದರಲ್ಲಿ ಇದು ಪೆಟ್ಟಾಗೋದಿಲ್ಲ, ಏನಿಲ್ಲ. ಇದು ತಿರುಗಿದಾಗ ಇದರಲ್ಲೆಲ್ಲ ಇದ್ದ ಕಸಗಳೆಲ್ಲ ಈ ಥರ ಹೊರಗೆ ಬರ್ತದೆ. ಅದರ ಜುಟ್ಟು ಎಲ್ಲ ಆಮೇಲೆ ಕ್ಲೀನಾಗಿ ಇದರಿಂದ ತೆಗೆದ ಮೇಲೆ ಇಲ್ಲಿ ಹಾಕಿ ಸುಳಿ ಇದು ಮಾಡ್ತೇವೆ, ಬೇರ್ಪಡಿಸ್ತೇವೆ. ಮತ್ತು ಅದರಲ್ಲಿ ಕರಿಗೋಟು ಏನಾದರೂ ಇದ್ದರೆ ಪಟ್ರ ಗಿಟ್ರೆ ಎಲ್ಲ ಕ್ಲೀನ್ ಮಾಡಿ ಇದು ತೆಗೆದುಕೊಡ್ತೇವೆ. ಇಲ್ಲ ಕ್ಲೀನಾಗಿ ಬರ್ತದೆ. ಇದಾದಮೇಲೆ ಸೀದಾ ಚೀಲಕ್ಕೆ ತುಂಬೋದು, ಪ್ಯಾಕ್ ಮಾಡಿ ಮಾರ್ಕೆಟ್ಗೆ ಹೋಗ್ಬೋದು. ಇಲ್ಲಿ ಏನಾದರೂ ಈ ಚಪ್ಪು ಗೋಟು ಇದು ಉಳ್ಳಿ ಎಲ್ಲ ಬರ್ತದಲ್ಲ, ಇದನ್ನು ಇಲ್ಲಿ ಬೇರ್ಪಡಿಸ್ತೇವೆ. ಅದರಲ್ಲಿ ಇನ್ನು ಇದು ಬರ್ತದೆ ನೋಡಿ, ಈ ಕರಿಗೊಟ್ಟು ಮತ್ತು ಕೊಳ್ತೋದು ಅಡಿಕೆಗೆ ಎಲ್ಲ ಕೆಟ್ಟೋಗಿದ್ದು
ಇದೆಲ್ಲ ಈ ಥರ ಇಲ್ಲಿ ಬರ್ತದೆ ನೋಡಿ, ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ, ಎಲ್ಲ ಕ್ಲೀನಾಗಿ ಬರ್ತದೆ ಅದಕ್ಕೆ, ಯಾವುದೇ ಕರಿಗೋಟು ಇರಲಿ ಏನಿಲ್ಲ. ನೋಡಿ ಇದು ನೋಡುವಾಗ ಏನಿರಲ್ಲ, ಇದು ನೋಡುವಾಗ ಈಗ ಪುಡಿ ಆಗ್ತದೆ, ಇಂಥವೆಲ್ಲ ಕ್ಲೀನಾಗಿ ಬರ್ತದೆ. ಆದಮೇಲೆ ಈ ಸಣ್ಣ ಅಡಿಕೆ ಏನಾಗ್ತದೆ ಅಂತ ಕೇಳ್ತಾರೆ ನೋಡಿ, ಈ ಸಣ್ಣ ಸಣ್ಣ ಅಡಿಕೆಗಳು ಬರ್ತದೆ, ಮಂಜೆ ಅಡಿಕೆ ಅಂತ ನಮ್ಮ ಇದರಲ್ಲಿ, ಅದೆಲ್ಲ ಇಲ್ಲಿ ಕೆಳಗಡೆ ಬಂದು ಇದರಲ್ಲಿ ಇರ್ತದೆ. ಇದನ್ನು ಮತ್ತೆ ವಾಪಸ್ ಕ್ಲೀನ್ ಮಾಡಿ ಕೊಡ್ತೇವೆ. ಇದನ್ನು ಕೂಡ ಯಾವುದೇ ಇದರಲ್ಲಿ ಕೆಲಸ ಇರಲ್ಲ, ಎಲ್ಲ ಕ್ಲೀನ್ ಮಾಡಿ ಈ ಥರ ಬರುವಾಗೆ ಮಾಡಿ ಕೊಡ್ತೇವೆ. ಈ ಕಸ ಕಡ್ಡಿನೆಲ್ಲ ಕ್ಲೀನ್ ಮಾಡ್ತೇವೆ, ಗಾಳಿ ಹಿಡಿದೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಕೊಡ್ತೇವೆ. ನೋಡಿ ಈ ಥರದ್ದೆಲ್ಲ ಬರ್ತದೆ ಹೊರಗಡೆ. ಯಾವುದೇ ಅಡಿಕೆನೂ ಇದಕ್ಕೆ ಈ ಮಿಷಿನಲ್ಲಿ ಪುಡಿ ಆಗೋದಿಲ್ಲ, ಹೊರಗಡೆನೂ ಹೋಗೋದಿಲ್ಲ. ಇಲ್ಲಿ ಬರೀ ಸಿಪ್ಪೆ ಮಾತ್ರ ಬರ್ತದೆ. ಎಷ್ಟು ಸಣ್ಣ ಅಡಿಕೆ ಇದ್ರೂ ಈ ಇದರಲ್ಲಿ ಬರ್ತದೆ, ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಬೀಳ್ತದೆ. ಈ ಅಡಿಕೆನ ಇಲ್ಲಿಂದ ಇದು ಸುಲಿಯೋಕ್ಕೆ ಸ್ಟಾರ್ಟ್ ಮಾಡ್ತದೆ, ಇಲ್ಲಿ ಸುಳಿದು ಈ ಥರ ಬರ್ತದೆ, ಎಲ್ಲ ಬಿಡಿಸಿ ಬರ್ತದೆ, ಯಾವುದೇ ಇದಾಗೋದಿಲ್ಲ, ಯಾವುದೇ ಸಿಪ್ಪೆನೂ ಪುಡಿ ಆಗೋದು, ಧೂಳುನೂ ಅಷ್ಟಿರಲ್ಲ, ಈ ಥರ ಬರ್ತದೆ ನೋಡಿ ಸಿಪ್ಪೆ. ಮತ್ತೆ ಇದು ಮಾಡಿದ್ರೆ ವಾಪಸ್ ಒಂದು ಅಡಿಕೆ ರೂಪನೇ ಬರ್ತದೆ ನೋಡಿ, ಈ ಥರ ಅದೇ ರೂಪ ಇರ್ತದೆ. ಇದನ್ನ ಗೊಬ್ಬರ ಮಾಡ್ಬೋದು. ಈಗ ಅಡಿಕೆ ಬುಡಕ್ಕೆ ಹಾಕಿದ್ರೆ ಅಡಿಕೆ ಎತ್ತುವಾಗ ಸಮಸ್ಯೆ ಆಗ್ತದೆ ಅನ್ನೋದು ಏನೂ ಇಲ್ಲ ಇದರಲ್ಲಿ. ಇದು ಏನಿದ್ರೆ ಈ ಅಡಿಕೆ ಬುಡಕ್ಕೆ ಹಾಕಿದ ಕೂಡ ಬೇಗ ಕೊಳ್ತೋಗುತ್ತೆ, ಮತ್ತೆ ಈ ರೀತಿ ನಿಲ್ತದೆ. ಅಡಿಕೆ ಥರ ಇದು ಕಾಣಲ್ಲ, ಕೈಗೆ ಮತ್ತೆ ಅಡಿಕೆ ಎತ್ತುವಾಗೆ ಆಗೋದಿಲ್ಲ, ಕ್ಲೀನ್ ಆಗಿರ್ತದೆ, ಬೇಗ ಕೊಳ್ತೋಗುತ್ತೆ.